ವರ್ಕೌಟ್ ಎಲ್ಲ ಫಿನಿಶ್ ಆದ ನಂತರ ತುಂಬಾ ಹಸಿವಾಗ್ತಾ ಇತ್ತು. ಇವತ್ತಂತೂ ಫಿಶ್ ಕರಿ ರೈಸ್ ತಿನ್ಬೇಕು ಅಂತ ತುಂಬಾನೇ ಆಸೆ ಆಗ್ತಾ ಇತ್ತು. ತಕ್ಷಣ ನನಗೆ ನೆನಪಿಗೆ ಬಂದಿರೋದು ಅಜ್ಜಿ ಹಿಲ್ ರೆಸ್ಟೋರೆಂಟ್. ಇಲ್ಲಿ ಬಂದ ತಕ್ಷಣ ವೆಲ್ಕಮ್ ಡ್ರಿಂಕ್ಸ್ ಆಗಿ ಕೊಟ್ಟಿರೋದೇ ನಮಗೆ ಒಂದು ಪುನರ್ಪುಳಿ ಕಷಾಯ. ಸಖತ್ ಟೇಸ್ಟಿ ಆಗಿರುತ್ತೆ. ನಂಗಂತೂ ಪರ್ಸನಲಿ ತುಂಬಾ ಇಷ್ಟ ಆಯ್ತು. ನೆಕ್ಸ್ಟ್ ಒಂದು ಬಾಲ್ ರೈಸ್ ವಿತ್ ಬಂಗುಡೆ ಸಾರು. ಇದಂತೂ ನನ್ನ ಫೇವ್ರೆಟ್, ಹೇಳೋದೇ ಬೇಡ. ನಂತರ ಟ್ರೈ ಮಾಡಿರೋದು ಪ್ರೌನ್ ಗೀ ರೋಸ್ಟ್. ವಾವ್, ಸೂಪರ್ ಆಗಿ. ಮ್ಯಾಂಗ್ಳೂರ್ ಬಂಗುಡೆ ಫೇವ್ರೆಟ್ ಇರುವವರಂತೂ ಈ ಒಂದು ರೆಸಿಪ್ಸ್ ಅನ್ನ ಟ್ರೈ ಮಾಡಿ. ನ್ಯಾಚುರಲ್ ಆಗಿ ಮನೆಯಲ್ಲಿ ತಯಾರಿಸುವಂತಹ ಮಸಾಲವನ್ನ ಯೂಸ್ ಮಾಡ್ಕೊಂಡು ಈ ಒಂದು ರೆಸಿಪ್ಸ್ ಎಲ್ಲ ಪ್ರಿಪೇರ್ ಮಾಡಿರೋದು. ನನ್ನ ಫೇವ್ರೆಟ್ ಆಗಿರುವಂತಹ ಅಂಜಲ್ ತವಾ ಸಖತ್ ಟೇಸ್ಟಿ ಆಗಿತ್ತು. ಫೈನಲ್ ಆಗಿ ನಾನು ಟ್ರೈ ಮಾಡಿರೋದು ಫಿಶ್ ಎಗ್. ಅದು ಕೂಡ ತುಂಬಾ ಟೇಸ್ಟಿ ಆಗಿತ್ತು. ನೀವೇನಾದ್ರೂ ಒಂದೇ ಒಂದು ಸಲ ಅಜ್ಜಿ ಹಿಲ್ಗೆ ಬಂದು ಫುಡ್ ಕನ್ಸ್ಯೂಮ್ ಮಾಡಿದ್ರೆ ಮತ್ತೆ ಬರೋದಂತೂ ಗ್ಯಾರಂಟಿನೇ. ಅಷ್ಟು ಕೂಡ ಟೇಸ್ಟಿ ಆಗಿರುತ್ತೆ ಇಲ್ಲಿಯ ಫುಡ್. ನಮ್ಮ ಅಜ್ಜಿಯಂದಿರು ಮಾಡಿಕೊಟ್ಟಿರುವಂತಹ ಫಿಶ್ ಕರಿ ಎಲ್ಲ ಇವಾಗ ನಾವು ತುಂಬಾನೇ ಮಿಸ್ ಮಾಡ್ತೀವಿ. ಅದೇ ಸೇಮ್ ರುಚಿಯಲ್ಲಿ ನಮ್ಗೆ ಇಲ್ಲಿ ಸಿಗ್ತಾ ಇದೆ. ಫೈನಲ್ ಆಗಿ ನಾನು ಟ್ರೈ ಮಾಡಿರೋದು ಬಟರ್ ಮಿಲ್ಕ್. ವಾವ್, ತುಂಬಾನೇ ಟೇಸ್ಟಿ ಆಗಿತ್ತು. ಖಾರ ಹುಳಿ ಎಲ್ಲ ಮಿಕ್ಸ್ ಆಗಿ. ನನ್ಗಂತೂ ಇಲ್ಲಿ ತುಂಬಾನೇ ಇಷ್ಟ ಆಗಿರೋದು ಏನಪ್ಪಾ ಅಂದ್ರೆ, ಇಲ್ಲಿ ಎಲ್ಲಾ ಫುಡ್ ಅನ್ನ ಪ್ರಿಪೇರ್ ಮಾಡೋದು ಜಸ್ಟ್ ನ್ಯಾಚುರಲ್ ಆಗಿ ಮನೆಯಲ್ಲೇ ಮಾಡಿರುವಂತಹ ಮಸಾಲದಿಂದ. ಲೊಕೇಶನ್ ಎಲ್ಲಿಯಪ್ಪ ಅಂದ್ರೆ ಡಿಮಾರ್ಟ್ ನ ಆಪೋಸಿಟ್ ಸೈಡ್ ನಲ್ಲಿ ಇರುವಂತಹ ಅಜ್ಜಿ ಹಿಲ್ ಸೀ ಫುಡ್ ರೆಸ್ಟೋರೆಂಟ್. ಒಂದ್ಸಲ ವಿಸಿಟ್ ಮಾಡಿ. ಥ್ಯಾಂಕ್ ಯು ಆಲ್, ಬಾಯ್.